ಎಸ್ ವೀಕ್ಷಕರೇ, ನಾಳೆಯಿಂದ ಗುರುಗಳ ನೇತೃತ್ವದಲ್ಲಿ 111ನೇ ಬ್ಯಾಚ್ ಆರಂಭವಾಗ್ತಾ ಇದೆ. ಕ್ಲಾಸಲ್ಲಿ ಏನೇನು ಕಲಿಸಿಕೊಡಲಾಗ್ತಾ ಇದೆ ಅಂತ ಗುರುಗಳು ತಿಳಿಸ್ಕೊಡ್ತಾ ಇದ್ರು. ಗುರುಗಳೇ, ನಾಳೆಯಿಂದ ಕ್ಲಾಸ್ ಆರಂಭವಾಗ್ತಾ ಇದೆ. ನೀವು ತಿಳಿಸ್ಕೊಡ್ತಾ ಇದ್ರಿ ಜಾಬ್ ಬಗ್ಗೆ, ಎಜುಕೇಷನ್ ಬಗ್ಗೆ, ಹಾಗೆ ಬಿಸ್ನೆಸ್ ಬಗ್ಗೆ ಅಂತ ಮುಂದುವರಿಸೋದಾದ್ರೆ ಭಾಳ ಇಂಪಾರ್ಟೆಂಟ್ ಘಟ್ಟ ಎಲ್ಲರೂ ಕೂಡ. ಇದೆಲ್ಲ ಬಿಸ್ನೆಸ್ ಮಾಡೋದು ಅದೆಲ್ಲ ಬರುತ್ತೆ. ಮ್ಯಾರೇಜ್ ಅನ್ನೋದು ಬಂದ್ಬಿಡುತ್ತೆ, ಮದುವೆ. ಇಲ್ಲೇ ನೋಡಿ ಮೇಜರ್ ಆಗಿ ಎಲ್ಲರಿಗೂ ಸ್ಟಕ್ ಆಗೋದು. ಅನೇಕರು ಹೆಂಗೋ ಒಂದು ಕೆಲಸ ಹುಡ್ಕೊಂಡ್ಬಿಡ್ತಾರೆ, ಯಾವುದೋ ಒಂದು ಸಂಬಳ ತೊಗೊಂಡ್ಬಿಡ್ತೀವಿ, ಏನೋ ಒಂದು ಮಾಡಿಬಿಡ್ತೀವಿ. ಪೋಷಕರಿಗೆ ದೊಡ್ಡ ತಲೆನೋವಾಗಿರ್ತಕ್ಕಂಥದ್ದೇ ವಿವಾಹ. ವಿವಾಹದ ಕಾಂಬಿನೇಷನ್ನು ದಶಾದಲ್ಲಿ ಭುಕ್ತಿಲಿ ಇದೆಯಾ ಅಂತ ನೋಡಬೇಕು. ಹಾಗೆ ವಿವಾಹದಲ್ಲಿರ್ತಕ್ಕಂಥ ಕಾಂಬಿನೇಷನ್ ಮೇಲೆ ಕೆಲವರು ಹೇಳ್ತಾರೆ, ನಾನು ಇವಾಗಲ್ಲ, ಇನ್ನೊಂದು 2 ವರ್ಷ ಹೋಗಲಿ, ಇನ್ನೊಂದು 3 ವರ್ಷ ಹೋಗಲಿ, ಆಲ್ರೆಡಿ 27-28 ಆಗ್ಬಿಟ್ಟಿರುತ್ತೆ. 30 ಆದಮೇಲೆ ಇಲ್ಲಿ ತವಕಗಳು, ಮದುವೆ ಆಗ್ತಾಳೋ ಇಲ್ವೋ, ಸಮಾಜದ ಒಂದು ಒತ್ತಡ, ಸಮಾಜದಿಂದ ಒತ್ತಡ, ಇನ್ನೂ ಮದುವೆ ಆಗಿಲ್ವಾ, ಒಳ್ಳೆ ಓದಿದ್ದಾರೆ, ಕೆಲಸದಲ್ಲಿದ್ದಾರೆ, ಇನ್ನೇನು ಕತೆ. ಸಮಾಜದ ಒತ್ತಡಗಳು ಬಹಳಷ್ಟು ಇರ್ತಕ್ಕಂಥದ್ದು ನಮಗಿಲ್ಲಿ ಕಂಡುಬರುತ್ತೆ. ಸೊ ಈ ಒತ್ತಡಗಳಲ್ಲಿ ಮಾನಸಿಕವಾಗಿ ಚಿಂತೆಗೆ ಒಳಗಾಗ್ತಕ್ಕಂಥದ್ದು ಮೊದಲನೇದು ಪೋಷಕರೇ. ಸೊ ಆ ಕಾರಣ ನಾವು ಜಾತಕಗಳನ್ನು ಅವ್ರದ್ದು ನೋಡಿ ಇವರಿಗೆ ಮದುವೆ ಯೋಗ ಇದೆಯಾ, ಮದುವೆ ಆಸಕ್ತಿ ಪಡ್ತಾರಾ ಅನ್ನೋದು ಒಂದು. ಎರಡನೇದು, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನೀವು ಮದುವೆಯಲ್ಲಿ 3 ತಿಂಗಳಿಗೋ 6 ತಿಂಗಳಿಗೋ 1 ವರ್ಷಕ್ಕೋ ಗಲಾಟೆಗಳಾಗಿ ವಾಪಸ್ ಬರೋ ಸಂದರ್ಭ ಇದ್ದಾಗ ಜಾತಕ ಎತ್ಕೊಂಡು ಓಡ್ತೀರ. ಮೊದಲೊಂದು ಸತಿ ಜಾತಕ ತೋರಿಸಿರ್ತೀರ, ಚೆನ್ನಾಗಿ ಬರುತ್ತೆ ಅಂತ ಹೇಳಿರ್ತಾರೋ, ಅಥವಾ ಈ ನಡುವೆ ಯಾರೂ ಕೂಡ, ಎಸ್ಪೆಷಲಿ ಎಲ್ಲ ಜ್ಯೋತಿಷರು ಮತ್ತು ಕಾಂಪೌಂಡ್ರುಗಳು ಹೆದರಿಕೆ ಬಂದ್ಬಿಟ್ಟಿದೆ. ಹೆದರಿಕೆ ಎಲ್ಲಿ ನಾವು ಚೆನ್ನಾಗಿದೆ ಅಂತ ಹೇಳ್ಬಿಡ್ತೋ ವಾಪಸ್ ನಮ್ಮ ಬುಡಕ್ಕೆ ಬರುತ್ತೋ ಅಂಥೇಳಿ ಇವಾಗ ಎಲ್ಲ ಜ್ಯೋತಿಷರು, ಕಾಂಪೌಂಡ್ರುಗಳು, ಪುರೋಹಿತರುಗಳೆಲ್ಲ ಚೆನ್ನಾಗಿಲ್ಲ ಅನ್ನೋದೇ ಸ್ಟಾರ್ಟ್ ಆಗ್ತಾ ಇದೆ. ಕೆಲವು ಕಾಂಬಿನೇಷನ್ 2-7 ಬಂದಾಗ ಚೆನ್ನಾಗಿದೆ, ಬೇಗ ಆಗ್ಬೋದು, ಚೆನ್ನಾಗಿದೆ ಅಂತ ನಮ್ಮ ದಶಾಭುಕ್ತಿಗಳಲ್ಲಿ ಬಂದಾಗೂ ಕೂಡ ಅನುಭವ ಜಾಸ್ತಿ ಆಗ್ಬಿಟ್ಟಿದೆ ಈಗ. ಯಾಕೆಂದರೆ ಭಾಳ ಹಿಂದೆ ಗುಣಮಿಲನದ ಮೇಲೆ ನಿಂತಿದ್ರು ಎಲ್ಲರೂ. 36ಕ್ಕೆ 33, 32 ಬಂದ್ಬಿಟ್ರೆ ಮದುವೆ ಮಾಡ್ಕೊಂಬಿಡೋಣ ಅಂತ ಹೇಳೋರು. ಈಗ ಅದು ಬಿಟ್ಬಿಟ್ರು. ಪಾಯಿಂಟ್ಸ್ ಎಲ್ಲ ಹಾಕಾದ್ಮೇಲೆ ಆಮೇಲೆ ಅಲ್ಲಿ ಜಾತಕದ ಮೇಲೆ ಹೋಗ್ತಾರೆ. ಇದು ಸೆಟ್ ಆಗುತ್ತೆ, ಆದರೆ ಕೆಲವು ಗ್ರಹಗತಿಗಳು ಸರಿ ಇಲ್ಲ. ಅಡ್ಡಗೋಡೆ ಮೇಲೆ ದೀಪ ಇಡ್ತಕ್ಕಂಥ ಕೆಲಸವನ್ನ ಜ್ಯೋತಿಷರು ಮಾಡ್ತಾ ಇದ್ದಾರೆ. ಈಗ ಟಿವಿಯಲ್ಲಿ ಮೊದಲನೇ ಮದುವೆ ಬಿಟ್ಬಿಟ್ಟು 2ನೇ ಮದುವೆ ಯೋಗ ಇದೆಯಾ ಅಂತ ಸ್ಟಾರ್ಟ್ ಆಗ್ಬಿಟ್ಟಿದೆ. ಮಾಡಕ್ ಕೆಲಸ ಇಲ್ಲದೆ ಇರ್ತಕ್ಕಂಥ ಜ್ಯೋತಿಷರು ಎಲ್ಲ ಕಡೆ ನೋಡ್ತಾ ಇರ್ತೀನಿ, 2ನೇ ವಿವಾಹಕ್ಕೆ ಯೋಗವಿದೆಯಾ ಅಂತ ಸ್ಟಾರ್ಟ್ ಆಗ್ಬಿಟ್ಟಿದೆ. ಮೊದಲನೇ ವಿವಾಹನೇ ಸರಿಯಾಗಿ ಹೇಳದೇ ಇರತಕ್ಕಂಥ ಜ್ಯೋತಿಷಿಗಳು 2ನೇ ವಿವಾಹದ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತಂದ್ರೆ, ಇನ್ನು ಸಮಾಜದಲ್ಲಿ ಎಷ್ಟು ಜನ 2ನೇ ವಿವಾಹಕ್ಕೆ ರೆಡಿಯಾಗಿ ಕೂತವರೋ ಗೊತ್ತಿಲ್ಲ. ಸೊ ಆಶ್ಚರ್ಯ ಆಗುತ್ತೆ. ಸೊ ಅಲ್ಲಿ ಮೊದಲನೇ ವಿವಾಹ ದಶಾ ಕಿತ್ತೋಗಿರೋದು ಯಾವ್ದಾದ್ರು ನಡೀತಾ ಇದ್ರೆ ಅದು ಎಲ್ಲಿವರೆಗೂ ಇರುತ್ತೆ ಅಂತ ನೋಡಬೇಕು. ಡೈರೆಕ್ಟಾಗಿ 2ನೇ ಮದುವೆ ವಿವಾಹ ಅಂತ ಇದು ಹೋಗಿ ಕನ್ಫ್ಯೂಸ್ ಮಾಡಿಕೊಂಡು 2 ರೀತಿಯ ಸಮಸ್ಯೆ. ನನ್ನ ಅನುಭವದಲ್ಲಿ ಒಂದು ಒಳ್ಳೆಯ ಹೆಣ್ಮಗಳಿದ್ರೆ ಸಿಕ್ಕಿರ್ತಕ್ಕಂಥ ವರ ಅಥವಾ ಗಂಡು ಹಿಂಸೆ ಕೊಡ್ತಾ ಇರ್ತಾರೆ, ಹ್ಯಾರಾಸ್ಮೆಂಟ್ ಮಾಡ್ತಾ ಇರ್ತಾರೆ, ಬೈತಾ ಇರ್ತಾರೆ, ಜಗಳ ಮಾಡ್ತಾ ಇರ್ತಾರೆ, ಬಿಡಂಗಿಲ್ಲ, ಕಟ್ಕೊಳಂಗಿಲ್ಲ ಅನ್ನೋ ಒಂದು ಕೆಲವು ಹುಚ್ಚು ಸಂಸಾರಗಳು ಇರ್ತವೆ. ಓಕೆ ಗುರುಗಳೇ, ಮಾತನಾಡ್ತಾ ಹೋಗೋಣ. ಕಾಲರ್ ರೆಡಿ ಇದ್ದಾರೆ. ನಮಸ್ತೆ. ಹಲೋ. ನಮಸ್ತೆ ಮೇಡಮ್. ಮೇಡಮ್, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗಳ ಬಗ್ಗೆ. ಓಕೆ, ಹುಟ್ಟಿದ ದಿನಾಂಕ ಹಾಗೆ ಸಮಯ ತಿಳಿಸ್ಕೊಡಿ. ಪ್ರಶ್ನೆ ಶಾಸ್ತ್ರಕ್ಕೆ ಹೋಗ್ತೀನಿ. ಓಕೆ, 1ರಿಂದ 249 ಅಂಕೆಗಳಲ್ಲಿ ನೀವು ಒಂದು ಸಂಖ್ಯೆ ಆಯ್ಕೆ ಮಾಡಿ. ಹೇಳಿ. ಮಕ್ಕಳು ಮದುವೆ ಬಗ್ಗೆ ಕೇಳಬೇಕಿತ್ತು. ಹೌದು. ಓಕೆ, 1ರಿಂದ 249 ಅಂಕೆಗಳಲ್ಲಿ ಒಂದು ಸಂಖ್ಯೆನ ನೀವು ಚೂಸ್ ಮಾಡಿ. 15. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ವಿವಾಹದ ವಿಚಾರದಲ್ಲಿ 7ನೇ ಮನೆಯನ್ನ ನೋಡ್ತೀವಿ. 7ನೇ ಮನೆ 3 ಡಿಸ್ಕಷನ್ ಆಗತ್ತೆ, ಫೈನಲೈಸ್ ಆಗಲ್ಲ. 3 ಅಂದ್ರೆ ಡಿಸ್ಕಷನ್ ಅಂತ ನಾವು ಕರಿತೀವಿ. ಎಷ್ಟು ಏಜ್ ನಿಮ್ಮ ಮಗಳಿಗೆ? ಹಾ, ಏಜ್ ಎಷ್ಟಮ್ಮ? ಮಾತಾಡಮ್ಮ. ನಮಸ್ತೆ ಸರ್.
ಏಜ್ ಎಷ್ಟು? ಯಾಕೆ ನಮ್ಮ ಧ್ವನಿ ಕೇಳಿಸ್ತಾ ಇಲ್ವಾ ಯಾರಿಗೂ? ಮಗಳು ಮದುವೆ ಬಗ್ಗೆ ಕೇಳ್ತಾ ಇದ್ದೆ. ಸ್ವಲ್ಪ ನನ್ನ ಧ್ವನಿ ಕೇಳಿಸ್ತಾ ಇಲ್ವಾ ಅಂತ ಫಸ್ಟ್ ಕೇಳ್ತಾ ಇದ್ದೀನಿ. 31. ಏನೋ ಮೇಡಮ್ 31. ನಿಮಗೆ ನಮ್ಮ ಧ್ವನಿ ಕೇಳಿಸ್ತಾ ಇದೆಯಾ? ದಯವಿಟ್ಟು ಗಟ್ಟಿ ಧ್ವನಿಯಲ್ಲಿ ಮಾತನಾಡಿ. 31. ನಂಬರ್ 31. ಟಿವಿನ ಮ್ಯೂಟ್ ಮಾಡಿ ದಯವಿಟ್ಟು ಮಾತನಾಡಿ ಮೇಡಮ್. ಗಟ್ಟಿ ಧ್ವನಿಯಲ್ಲಿ ಮಾತನಾಡಿ. ನಿಮ್ಮ ಮಗಳಿಗೆ ಏಜ್ ಎಷ್ಟು? ಆಲ್ರೆಡಿ ಅವಾಗ್ಲೇ ಒಬ್ರು ಯಾರೋ ಕಾಲ್ ಮಾಡಿದ್ರು, ಕಟ್ ಮಾಡ್ಕೊಂಡ್ರು. ಅದಕ್ಕೆ ಟಿವಿನ ಮ್ಯೂಟ್ ಮಾಡಿ ಮಾತಾಡಿ, ಯಾಕಂದ್ರೆ ಡಬಲ್ ವಾಯ್ಸ್ ಬರುತ್ತೆ. ದೂರ ಬಂದು ಮಾತಾಡಿ. ಹೌದು. ಈಗ 3ನೇ ಮನೆ ಅಂತ ಬಂದಾಗ ಇಲ್ಲಿ ನಮ್ಮ ಕಾಂಬಿನೇಷನ್ ಅಲ್ಲಿ 2ನೇ ಮನೆ ಮತ್ತೆ 7ನೇ ಮನೆ ಬರಬೇಕು. 2 ಮತ್ತೆ 7 ಬಂದಿಲ್ಲ ಅಂದ್ರೆ ವಿವಾಹ ಸ್ವಲ್ಪ ತುಂಬಾನೇ ಕಷ್ಟ. ಆದರೆ ಪ್ರಶ್ನಾಶಾಸ್ತ್ರದಲ್ಲಿ 11 ಇರೋದ್ರಿಂದ ಡಿಲೇ ಅಂತ ತುಂಬಾನೇ ಜಾಸ್ತಿ ಆಗುತ್ತೆ. ಯಾಕಂದ್ರೆ ನೀವು ಕೇಳಿರ್ತಕ್ಕಂಥ ಪ್ರಶ್ನೆಯಲ್ಲಿ ರೆಟ್ರೋಗ್ರೇಡ್ ಬಂದಿದೆ. ಇದು ಬಾಕ್ಸು ರೆಟ್ರೋಗ್ರೇಡ್ ಅಂದರೆ ಸಾಕಷ್ಟು ಡಿಲೇ ಅಂತ ತೋರಿಸುತ್ತೆ. ನೆಕ್ಸ್ಟು ನಾವು ದಶಾಭುಕ್ತಿಯ ಕಾಂಬಿನೇಷನಲ್ಲಿ ಟೈಮಿಂಗಿಗೆ ಹೋಗ್ತೀವಿ. ಗುರುದಶೆಯಲ್ಲಿ ಪ್ರಶ್ನೆ ಕೇಳಿದ್ದೀರಾ. 2027 ನವೆಂಬರ್ವರೆಗೂ ಶನಿ ಬರ್ತಕ್ಕಂಥದ್ದು. 2026 ಸೆಪ್ಟೆಂಬರ್, ಏಪ್ರಿಲಿಂದ ಸೆಪ್ಟೆಂಬರು ಸೂಕ್ತವಾಗಿರ್ತಕ್ಕಂಥ ಸಮಯ ಬರುತ್ತೆ. ಯಾಕಂದರೆ ಶುಕ್ರನ ಆಧಿಪತ್ಯದಲ್ಲಿ ಬಂದಾಗ ವಿವಾಹ ಆಗುತ್ತೆ. ಫೋರ್ಸ್ ಮಾಡಬೇಕು. ಫೋರ್ಸ್ ಮಾಡಿದ್ರೆ ಮಾತ್ರ ಇಲ್ಲಾಗುತ್ತೆ. ಇಲ್ಲಾಂದರೆ ಜಸ್ಟ್ ಮಾತುಕತೆಯಲ್ಲಿರುತ್ತೆ, ಫೈನಲೈಸ್ ಆಗಲ್ಲ. ಮಾತುಕತೆಯಲ್ಲಿರುತ್ತೆ, ಫೈನಲೈಸ್ ಆಗಲ್ಲ. ಶುಕ್ರ ಅಂತರ್ಭುಕ್ತಿಯಲ್ಲಿ ಕಾರಕ ಆಗಿರ್ತಕ್ಕಂಥ ಗ್ರಹ ಬಂದಾಗ ಅಂತರ್ಭುಕ್ತಿಯಲ್ಲಿ ಮದುವೆ ಪ್ರಶ್ನಾಶಾಸ್ತ್ರದಲ್ಲಿ ಅಂತ ನೋಡ್ತೀವಿ. ಅದು ಬರ್ತಕ್ಕಂಥ ಸಮಯ 2026 ಸೆಪ್ಟೆಂಬರ್ ಟೈಮಲ್ಲಿ ಬರುತ್ತೆ. ಏಪ್ರಿಲ್ ಆಗಿದ ತಕ್ಷಣ ತುಂಬ ಟೈಮ್ ಸ್ಟ್ರಾಂಗ್ ಆಗಿದೆ, ಮಾಡ್ಕೊಳ್ಳಿ. ಆದರೆ ಇದೇ ಥರ ಮಾತುಕತೆಲೇ ಕೂತ್ಕೊಂಡ್ಬಿಟ್ರೆ 35 ಆಗುತ್ತೆ, 40 ಆಗಿಬಿಡುತ್ತೆ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಗುರುಜಿ. ನಾವು ಮದುವೆ ವಿಚಾರವಾಗಿಯೇ ಮಾತಾಡ್ತಾ ಇದ್ವಿ, ಅದನ್ನ ಮುಂದುವರಿಸೋದಾದ್ರೆ ಹಾಗೆ ಮದುವೆ ವಿಚಾರದಲ್ಲಿ ಇವಾಗ ನೋಡಿದ್ವಿ. 3ನೇ ಮನೆ ಅಂದರೆ ಬರೀ ಮಾತುಕತೆ ಆಗ್ತಾ ಇರುತ್ತೆ, ಫೈನಲೈಸ್ ಆಗಲ್ಲ ಅಂತ ಪ್ರಶ್ನಾಶಾಸ್ತ್ರದಲ್ಲಿ ಬಂತು. ನೆಕ್ಸ್ಟ್ ದಶಾಭುಕ್ತಿಗಳು ನೋಡ್ತೀವಿ. ವಿವಾಹದಲ್ಲಿ ಆದರೆ ಚೆನ್ನಾಗಿರುತ್ತೆ. ಅಲ್ಲಿ ಏನು 6ನೇ ಮನೆ 10ನೇ ಮನೆ ಬಂದಿಲ್ಲ. 6ನೇ ಮನೆ 10ನೇ ಮನೆ ಬಂದಾಗ ಅಲ್ಲಿ ಸಮಸ್ಯೆ ಜಾಸ್ತಿ ಆಗುತ್ತೆ. 6ನೇ ಮನೆ 10ನೇ ಮನೆ ಸಮಸ್ಯೆ ಭಾಳ ಹೆಚ್ಚಾಗಿ ಕೊಡುತ್ತೆ. ಹಾಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಚಾರ, ವಿವಾಹದಲ್ಲಿ ಈ ಕಡೆ ವರನಿಂದ ಸಮಸ್ಯೆ ಅಥವಾ ಗಂಡನಿಂದ ಸಮಸ್ಯೆ ಬಂದರೆ ಕೆಲವು ಜಾತಕಗಳಲ್ಲಿ ಕೆಲವು ಹೆಣ್ಮಕ್ಳು ಕೆಲಸಕ್ಕೆ ಹೋಗಿ ಇಂಡಿಪೆಂಡೆಂಟ್ ಆದಾಗ ಅವರಿಗೆ ಒಂದು ಕಾನ್ಫಿಡೆನ್ಸ್ ಸಿಕ್ಬಿಡುತ್ತೆ. ಕಾನ್ಫಿಡೆನ್ಸ್ ಸಿಕ್ಕಿದಾಗಲೂ ಕೂಡ ಗಂಡನಿಗೆ ಹ್ಯಾರಾಸ್ ಮಾಡ್ತಕ್ಕಂಥ ಕೇಸ್ಗಳು ಭಾಳಷ್ಟು ಬಂದಿದೆ. ಆದರೆ ಈ ಸಮಾಜ ಅದನ್ನು ಸ್ವಲ್ಪ ಲೈಟಾಗಿ ತಗೊಳುತ್ತೆ. ನನ್ನ ಕಚೇರಿಲಿ ಭಾಳಷ್ಟು ಜನ ಗಂಡು ಮಕ್ಕಳು ಬಂದು ಹತ್ತಿರೋದುಂಟು. ಆದರೆ ಗಂಡು ಮಕ್ಕಳ ಮನಸ್ಸನ್ನು ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ. ಗಂಡನ್ನು ಯಾವಾಗಲೂ ಗುಂಡ್ರಗೋವಿ ಅಂತ ಹೇಳಿ ಕರೆದು ಮಾಡ್ತಾರೆ. ಆದರೆ ಸಾಕಷ್ಟು ಜನ ಮಾನಸಿಕವಾಗಿ ಹಿಂಸೆ ಪಟ್ಟು, ಮೊನ್ನೆ ರೀಸೆಂಟಾಗಿ ಯಾವುದೋ ನ್ಯೂಸಲ್ಲೆಲ್ಲ ಬಂತು, ಅವನು ಹ್ಯಾರಾಸ್ಮೆಂಟಿಂದ ಸೂಸೈಡ್ ಮಾಡ್ಕೊಂಡ ಅಂತ ಎಲ್ಲ ಹೇಳಿ. ಇವತ್ತಿನ ಕಾಲದಲ್ಲಿ ಸಮತೋಲನ ಅಂತ ನಾವು ಹೇಳ್ತೀವಿ, ಅಲ್ಲಿ ಸ್ವಲ್ಪ ಹೆಚ್ಚಾಗಿ ಈ ಕಡೆ ಹುಡುಗನಿಗೂ ಅಥವಾ ಗಂಡನಿಗೂ ಕೂಡ ಕಿರುಕುಳ ಅಥವಾ ಅವ್ರ ಅತ್ತೆ ಮನೆ ಇದ್ರ ಮನೆ ಅಂತ ಕೇಸ್ ಹಾಕ್ಸಿ ಅಲ್ದಾಡಿಸಿ ಅದನ್ನು ಮಾಡಿ ಇದನ್ನು ಮಾಡಿ ಮಾನಸಿಕವಾಗಿ ಏನಂತಾರೆ, ಒಂದು ರೀತಿ ತಲೆ ಕೆಟ್ಟಿರ್ತಕ್ಕಂಥ ಕೆಲವು ಫ್ಯಾಮಿಲಿಗಳು ಇರ್ತವೆ. ಒಬ್ಬಳೇ ಮಗಳಿದ್ದು ಬಿಡ್ತಾರೆ. ಆ ಫ್ಯಾಮಿಲಿಗಳೆಲ್ಲ ಅಂತ ವಿಕೃತ, ಆ ವಿಕೃತನ ಪ್ರದರ್ಶಿಸಿ ಕರ್ಮಗಳನ್ನ ಕಟ್ಕೋತಾ ಇದ್ದಾರೆ ಅಷ್ಟೇ, ಇನ್ನೇನಿಲ್ಲ. ಅದರಿಂದ ಏನಾಗುತ್ತೆ, ಯಾವುದೋ ಕರ್ಮದಿಂದ ಒಂದು ಗಲಾಟೆ ಆಯಿತು, ಅಲ್ಲಿಗೆ ಬಿಟ್ಬಿಟ್ಟು ಮುಂದೆ ಹೋಗ್ತಕ್ಕಂಥದ್ದು ನೋಡಬೇಕು. ಅವ್ನಿಗೆ ಆ ಕೇಸ್ ಹಾಕೋಣ, DV ಕೇಸ್ ಹಾಕೋಣ, ಇನ್ನೊಂದು ಏನಾರಿದೆ ಅವ್ನಿಗೆ ಅಲ್ಲಾಡ್ಸೋಣ, ಕೇಸ್ ಹಾಕೋದು ಇವ್ರು ಬರದೇ ಕೂತ್ಕೊಳ್ಳೋದು ಮನೇಲಿ. ಇದೆಲ್ಲ ವಿಕೃತ ಅಲ್ವಾ? ನೀವುಗಳೇನಾರು ಆ ಥರ ಮಾಡಿದರೆ ಸ್ವಲ್ಪ ಮನಸ್ಥಿತಿ ಹೇಳ್ಕೊಳ್ಳಿ. ನಿಮಗೆ ಮುಂದೊಂದು ದಿವಸ ಕಾದಿರುತ್ತೆ. ಅದನ್ನು ನಿಮಗಾರು ಕಾದಿರುತ್ತೆ. ನಿಮ್ಮ ಮಕ್ಕಳು ಏನಾರು ಮಗು ಏನಾರು ಆಗಿದ್ರೆ ಅವರು ಸಫರಿಂಗ್ ನೀವು ನೋಡಿ, ನಾನು ಮಾಡಿರ್ತಕ್ಕಂಥ ಒಂದು ಕರ್ಮ ನನ್ನ ಬಿಡೋದಿಲ್ಲ ಅಂತ ಹೇಳಿ ಮುಂದೊಂದು ದಿವಸ, ಅವತ್ತಿನ ದಿವಸ ನೀವು ಮಜಾ ಹೊಡಿತಾ ಇರ್ತೀರ. ಕೇಸ್ಗಳ ಹಾಕಿ ಎಳ್ದಾಡ್ಕೊಂಡು ಒಬ್ಬರ ಸಮಯನ ಹಾಳು ಮಾಡಿಕೊಂಡು, ಖಂಡಿತ ಕರ್ಮ ರಿಟರ್ನ್ಸ್. ಇದನ್ನು ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳ್ಕೊಂಡು ನನ್ನ ವಿವಾಹದಲ್ಲಿ ಸ್ವಲ್ಪ ಸರಿಯಾಗಿಲ್ಲ ಅಂತ ಅಂದ್ಕೊಂಡು ಅದನ್ನು ನಾವು ನೋಡಿಕೊಂಡು ಚೆನ್ನಾಗಿ ಮಾತಾಡಿ, ನನ್ನ ಜಾತಕದಲ್ಲಿ ಸ್ವಲ್ಪ ವಿವಾಹ ಡೌನ್ ಇದೆ, ಮದುವೆ ಮಾಡ್ಕೊಳ್ಳೇಬೇಕು ಇನ್ನೆವಿಟಬಲ್ ಅಂತಂದಾಗ ಆ ಹುಡುಗಿ ಮಾತಾಡ್ಕೊಂಡು, ನನಗೆ ಯಾಕೋ ಸ್ವಲ್ಪ ನಾನು ಓದಿದ್ದೀನಿ, ಜ್ಯೋತಿಷ್ಯ ಕಲ್ತಿದ್ದೀನಿ, ನಿಮ್ಮದು ಸ್ವಲ್ಪ ಚೆನ್ನಾಗಿದೆ,
ಯಾವುದೇ ಕಾಂಬಿನೇಷನ್ 2-7 ಬಂದರೂ ಕೂಡ ಕೆಲವು ಆ್ಯಟಿಟ್ಯೂಡ್ಗಳನ್ನು ನಾವು ಚೆಕ್ ಮಾಡ್ಕೋಬೇಕಾಗುತ್ತೆ. ಬರೀ 2-7 ಬಂದ ತಕ್ಷಣ ನಾವು ಮ್ಯಾರೇಜ್ ಚೆನ್ನಾಗಿದೆ ಅಂತ ಹೇಳೋಕ್ಕಾಗಲ್ಲ. ಅಲ್ಲಿ ಯಾವ್ದಾದ್ರು ಒಂದು ರಾಹುನಲ್ಲಿ 2-7 ಬಂದು ಅಂತಂದರೆ ಸ್ವಲ್ಪ ಮೈಂಡ್ ಸ್ವಲ್ಪ ಆ್ಯಟಿಟ್ಯೂಡಲ್ಲಿ ಚೇಂಜ್ ಆಗುತ್ತೆ. ಮದುವೆ ಜೀವನ ಜೊತೆಲೇ ಇರ್ತಾರೆ, ಬಟ್ ಅಲ್ಲಿ ಹ್ಯಾರಾಸ್ಮೆಂಟ್ ಕಾಂಬಿನೇಷನ್ ಬಂದ್ಬಿಡುತ್ತೆ. ಮಂಗಳ ಬಂದಾಗ ಅಲ್ಲಿ ಅಗ್ರೆಸಿವ್ ಕಾಂಬಿನೇಷನ್ ಬಂದ್ಬಿಡುತ್ತೆ. ಶನಿ ಬಂದಾಗ ತುಂಬ ಸ್ಲೋ ಆ್ಯಟಿಟ್ಯೂಡ್ ಬಂದ್ಬಿಡುತ್ತೆ. ಕೇತು ಬಂದಾಗ ಒಂಥರ ಡಿಟ್ಯಾಚ್ಡ್ ಮೈಂಡ್ಸೆಟ್ ಬರುತ್ತೆ. ಮದುವೆ ಚೆನ್ನಾಗಿರ್ತಾರೆ, ಅನ್ಯೋನ್ಯತೆ ಇರಲ್ಲ. ನೀನು ಅಲ್ಲಿ ಮಲ್ಕೋ, ನಾನು ಇಲ್ಲಿ ಮಲ್ಕೋತೀನಿ, ಏನೂ ಇಲ್ಲವೇ ಇಲ್ಲ. ಒಂದು 5 ವರ್ಷ 10 ವರ್ಷ ಆಯಿತು, ಅವಳಲ್ಲೇ ಏನು ಗಲಾಟೆ ಏನಿಲ್ಲ, ದೂರ ಇದ್ದೀವಿ, ಸಂಸಾರ ಅಂತೂ ಮಾಡ್ತಾ ಇಲ್ಲ. ಈ ರೀತಿಯಾಗಿರ್ತಕ್ಕಂಥ ಕಾಂಬಿನೇಷನ್ಗಳು ಮದುವೆಗಳಲ್ಲಿ ತುಂಬಿ ತುಳುಕ್ತಾ ಇರುತ್ತೆ. ಪ್ರತಿಯೊಂದು ಡೀಟೇಲು ನಾವು ಇಲ್ಲಿ ವಾಹಿನಿಯಲ್ಲಿ ಹೇಳೋಕ್ಕಾಗಲ್ಲ. ಬಂದು ಕಲಿತಾಗ ನಿಮಗೆ ವೈವಾಹಿಕ ಜೀವನದಲ್ಲಿ ಯಾವ ರೀತಿ ಇರ್ತಕ್ಕಂಥದ್ದು ಅಂತ ನೋಡಿದಾಗ ಖಂಡಿತ ನಿಮಗೆ ನೆಮ್ಮದಿಯ ಜೀವನವನ್ನು ತಿಳ್ಕೊಳ್ಳೋಕ್ಕೆ ಜ್ಯೋತಿಷ್ಯ ಹೆಲ್ಪ್ ಆಗುತ್ತೆ. ಯಾರ್ಯಾರು ಕಾಲ್ ಮಾಡಿದ್ರಿ ಇಲ್ಲಿ ನೋಡಿ ಎಷ್ಟು ಜನ ಕೂತಿದ್ದಾರೆ ಅಂತ. ಎಷ್ಟು ಜನ ಅವಾಗೆಲ್ಲ ಆಫ್ಲೈನ್ ಮಾಡ್ತಾ ಇದ್ವಿ, ಇವಾಗೆಲ್ಲ ಆನ್ಲೈನು. ಆ ಕ್ಲಾಸಲ್ಲೇ ನಮಗೆ 300 ಜನ 200 ಜನ ಕೂತ್ಕೊಳ್ಳಿ. ಆಫ್ಲೈನಲ್ಲಂತೂ ಆನ್ಲೈನಲ್ಲಂತೂ ತುಂಬ ಜನ, ಬೆಳಿಗ್ಗೆ ಒಂದು ಬ್ಯಾಚ್, ಸಾಯಂಕಾಲ ಅದು ಒಂದೇ ಒಂದು ಬ್ಯಾಚ್ ಮಾಡ್ತಾ ಇದ್ವಿ. ಒಂದೇ ಒಂದು ಬ್ಯಾಚಲ್ಲೇ ಅಷ್ಟು ಜನ ಬಂದು ಕಲ್ತಿದ್ದಾರೆ, ಎಲ್ಲ ಊರಲ್ಲೂ ಬಂದು ಕಲ್ತಿದ್ದಾರೆ. ಇವಾಗಂತೂ ಆನ್ಲೈನಲ್ಲಿ ಬೇಕಾದ ಜನ, ನೀವು ಏನು ಕಲಿತಾ ಇದ್ದಾರೆ ಅಂತ ನೀವು ಫೇಸ್ ಹಾಕೋದು ಬೇಡ. ಯಾಕಂದರೆ ಪಕ್ಕದ ಮನೇಲಿ ಕೂತಿರ್ತಾರೆ, ಇವರು ಕೂತಿರ್ತಾರೆ. ಸೊ ಅಲ್ಲಿ ಯಾರಾದರೂ ನೋಡ್ಬಿಟ್ರೆ ಜನ ಹೆಂಗಾಗಿದ್ದಾರೆ ಅಂದರೆ, ಜ್ಯೋತಿಷ್ಯರ ಹತ್ರ ಒಂದು ರೀತಿ ಹೋಗಿ ಮಾಡ್ತಕ್ಕಂಥ ಒಂದು ವಿಚಾರ ಬೇರೆ. ಜ್ಯೋತಿಷ್ಯ ಕಲಿತಾ ಇದ್ದೀವಿ ಅಂದರೆ ಅವಮಾನದ ಸಂಗತಿಯಾಗಿದೆ ಕೂತಿದೆ ಇವತ್ತು. ನಿನಗೇನು ತಲೆ ಕೆಟ್ಟಿದೆಯಾ ಜ್ಯೋತಿಷ್ಯ ಕಲಿಯೋಕ್ಕೆ ಅಂತ ಹೇಳ್ತಕ್ಕಂಥ ಸಮಾಜದಲ್ಲಿ, ಹಿಂದೂ ಸಮಾಜದಲ್ಲಿ ಕೂತಿದ್ದೀವಿ. ನಾವು ಯಾವ್ದಾದ್ರು ಬೇರೆ ದೇಶದಲ್ಲಿ ಇದ್ದಿದ್ರೆ, ಎಲ್ಲಿ ಹಿಂದೂ ಇಲ್ಲ, ಧರ್ಮದಲ್ಲಿ ಇಲ್ಲ ಅಂತ ಅಲ್ಲೇ ಇದ್ರೆ ಹೌದಪ್ಪ ತಲೆ ಕೆಟ್ಟಿದೆ ಅಂತ ಹೇಳ್ಬೋದು. ಪುರಸ್ಕಾರಗಳೆಲ್ಲ ಮಾಡ್ತೀರಾ, ಹಾಗಿದ್ರೆ ದೇವರಲ್ಲಿದ್ದಾನೆ ಅಂತ ನಾನೇ ಪ್ರಶ್ನೆ ಕೇಳ್ತೀನಿ ನಿಮಗೆ. ಯಾಕೆ ಹಬ್ಬಗಳು ಮಾಡ್ತೀರಾ? ಯಾಕೆ ಅಪ್ಪ ಲಕ್ಷ್ಮೀ ಕಾಪಾಡಮ್ಮ, ಕೃಷ್ಣ ಕಾಪಾಡಪ್ಪ, ಈಗ ನೆಕ್ಸ್ಟ್ ಶಿವರಾತ್ರಿ ಕಾಪಾಡಪ್ಪ ಶಿವನ್ ತೋರಿಸಿ ನೋಡೋಣ, ಕೃಷ್ಣನ್ ತೋರಿಸಿ. ಸೊ ಅಲ್ಲೂ ಕೂಡ ಅನುಮಾನ ಇರಬೇಕು, ದೇವರೆಲ್ಲ ಬಿಡುವಂಥ ಅನುಮಾನ ಇರಬೇಕು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕಲ್ತ್ರೆ ಏನೋ ಒಂದು ರೀತಿ ಅವಮಾನದ ಥರ ಅಂದ್ಕೊಳ್ತಾರೆ. ಸಾಕಷ್ಟು ಜನ ಜ್ಯೋತಿಷ್ಯ ಕಲಿಯಕ್ಕೆ ತುಂಬ ಇಷ್ಟಪಡ್ತಾರೆ, ಆದರೆ ಕಲ್ತ್ರೆ ಏನು ನಮಗೆ ಒಂಥರ ಬೆಲೆ ಕೊಡ್ತಾರೋ ಇಲ್ವೋ, ಕಲಿಯೋದನ್ನ 4 ಜನಕ್ಕೆ ಹೇಳೋಕ್ಕಾಗಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಬಂದು ಕೂತಿದ್ದೀವಿ. ಆದರೆ ಒಂದು ಮಾತು ಹೇಳ್ತೀನಿ, ಬಂದು ಕಲ್ತಿರೋರಲ್ಲ, ಯಾರ್ಯಾರು ನೀವು ಕೇಳ್ತಾ ಇದ್ದೀರೋ ನಿಮಗಿಂತ ಉನ್ನತ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಇರೋವಂಥ ಸಾಧ್ಯತೆ ಜಾಸ್ತಿ ಇದೆ. ನಮ್ಮ ನಕ್ಷತ್ರ ನಡೆಯನ್ನು ಫ್ಲೈಟಲ್ಲಿ ಹೋಗ್ತಕ್ಕಂಥ ಪೈಲಟ್ಗಳು ಕಲ್ತಿದ್ದಾರೆ, 3-4 ಜನ ಪೈಲಟ್ಗಳು ಕಲ್ತಿದ್ದಾರೆ. ಇಸ್ರೋದಲ್ಲಿರ್ತಕ್ಕಂಥವ್ರು ಸಾಕಷ್ಟು ಜನ ಕಲ್ತಿದ್ದಾರೆ, DRDOಲಿರ್ತಕ್ಕಂಥವ್ರು ಕಲ್ತಿದ್ದಾರೆ. ಅನೇಕ ಜನ ಅಡ್ವೊಕೇಟ್ಸು, ಹೈಕೋರ್ಟ್ ಅಡ್ವೊಕೇಟ್ಸ್ ಏನು ಜ್ಯೋತಿಷ್ಯ ಏನು ನೋಡೇ ಬಿಡೋಣ ಅಂತ ಬಂದು ನನ್ನ ಕ್ಲಾಸಲ್ಲಿ ಕೂತ್ಕೊಂಡು ಕಲ್ತಿದ್ದಾರೆ. ಅದರಲ್ಲಿ ಕಮ್ಮಿ ಅಂದ್ರೂ ಒಂದು 7-8 ಜಡ್ಜ್ಗಳು ಕಲ್ತಿದ್ದಾರೆ ನಕ್ಷತ್ರ. ಇದಕ್ಕಿನ್ನ ಬೇಕಾ ಹೇಳೋಕ್ಕೆ ನಿಮಗೆ? ಅವರೇ ನನಗೆ ಪರ್ಸ್ನಲ್ ಆಗಿ, ಸರ್ ನಾನೊಂದು ನಿಮ್ಮ ಕ್ಲಾಸಲ್ಲಿ ನಾನೊಂದು ಶಿಷ್ಯ, ನಾನಿಂಥ ಕೋರ್ಟಲ್ಲಿ ನಾನು ಜಡ್ಜ್ ಆಗಿದ್ದೀನಿ, ಮೈಸೂರಲ್ಲೊಂದು, ಹುಬ್ಳಿಲಿ ಅಲ್ಲೆಲ್ಲ ಜಡ್ಜ್ ಆಗಿದ್ದೀನಿ. ಸೊ ಚೆನ್ನಾಗಿ ಹೇಳ್ಕೊಡ್ತೀರಾ, ಒಳ್ಳೆ, ನಾನು ಜ್ಯೋತಿಷ್ಯ ನಂಬ್ತಾ ಇರಲಿಲ್ಲ, ಆದರೆ ಏನೋ ಒಂದು ಸತ್ಯ ಇದೆ, ಇದನ್ನು ತಿಳ್ಕೊಳ್ಳೋಣ ಅಂತ ಬಂದೆ. ನಿಜವಾಗ್ಲೂ ಜ್ಯೋತಿಷ್ಯದಲ್ಲಿ ಒಂದು ಸತ್ಯತೆ ಇದೆ. ಯಾರ ಹಣೆ ಬರನು ಚೇಂಜ್ ಮಾಡೋಕ್ಕಾಗೋದಿಲ್ಲ. ಹೇಗೆ ಹೋಗುತ್ತೆ ಹಾಗೆ ನಾವು ಅದನ್ನು ಮುಂದುವರಿಸ್ಕೊಂಡು ಹೋಗ್ತಕ್ಕಂಥ ಒಂದು ಜೀವನ ನೀವು ಕಲಿಸ್ಕೊಟ್ಟಿದ್ದೀರಾ, ಅದ್ಭುತ. ಪ್ರತಿಯೊಬ್ಬರೂ ಕಲಿಬೇಕು ಅಂತ ಹೇಳಿ ಸಾಕಷ್ಟು ಒಂದು 2-3 ಜಡ್ಜನ ಹತ್ರ ಮಾತಾಡಿ. ಆದರೆ ಸಮಾಜ ಕೆಲವು ಸಮಸ್ಯೆಗಳಿಂದ ಇದು ಒಂದು ರೀತಿಯ ಒಂದು ಸ್ಟ್ಯಾಂಡರ್ಡ್ ಇಲ್ಲದೆ ಇರ್ತಕ್ಕಂಥದ್ದು ಹೋಗ್ತಾ ಇದೆ. ಹಾಗೆ ಸಮಾಜದಲ್ಲಿ ಜ್ಯೋತಿಷ್ಯದ ಮೇಲೆ ಭರವಸೆಯನ್ನು ಕೊಟ್ಬಿಡ್ತಾರೆ. ಮದುವೆ ಆಗಿಲ್ವಾ, 1 ಲಕ್ಷ ಇಡಿ, 2 ಲಕ್ಷ ಇಡಿ, ಪೂಜೆ ಮಾಡಿಸ್ಬಿಡಿ, ಆಗ್ಬಿಡುತ್ತೆ ಅಂತ ಸುಳ್ಳು ಭರವಸೆ ಕೊಡ್ತಕ್ಕಂಥದ್ದು. ಪ್ರತಿಯೊಬ್ಬರು ಜ್ಯೋತಿಷ್ಯದಲ್ಲಿ 3 ತಿಂಗಳಲ್ಲಾಗುತ್ತೆ ಅನ್ನೋ ಒಂದು ವಾಡಿಕೆ ಬಂದ್ಬಿಟ್ಟಿದೆ. ಇದೆಲ್ಲ ಸೀಕ್ರೆಟ್ ನಿಮ್ಗೆ ಹೇಳ್ಕೊಡ್ತಾ ಇರೋದು. ಯಾವುದೇ ಜ್ಯೋತಿಷ್ಯದಲ್ಲಿ ಹೋಗಿ ನೋಡಿ, ಒಂದು ಟಿವಿಲಿ ಕಾಲ್ ಮಾಡಿ, ಅಲ್ಲಿ ನೋಡಮ್ಮ 3 ತಿಂಗಳಲ್ಲಾಗುತ್ತೆ, ನೆಕ್ಸ್ಟ್ 3 ತಿಂಗಳಾದ್ಮೇಲೆ ಮಾಡಿ, 3 ತಿಂಗಳಲ್ಲಾಗುತ್ತೆ, 3 ತಿಂಗಳಲ್ಲಾಗುತ್ತೆ. ಜಪ ಆಗ್ಬಿಟ್ಟಿದೆ ಅವ್ರಿಗೆ. ನಾನು ನೋಡ್ತಾ ಇರ್ತೀನಿ, ಅವ್ರ ಬಾಯಲ್ಲಿ ಬರೋದು ಒಂದೇ, 3 ತಿಂಗಳಲ್ಲಾಗುತ್ತೆ. ಈ ರೀತಿ ಗ್ರಹಗಳೆಲ್ಲ ಸ್ವಲ್ಪ ಸಮಸ್ಯೆ ಇದೆ, ಇದು ಮಾಡ್ಕೊಂಬಿಡಿ 3 ತಿಂಗಳಲ್ಲಾಗುತ್ತೆ, ಇದೆಲ್ಲ ಸಮಸ್ಯೆ ಇದೆ ಮಾಡ್ಕೊಂಬಿಡಿ 3 ತಿಂಗಳಾಗುತ್ತೆ. ನೀವುಗಳೆಲ್ಲ ಈ 3 ತಿಂಗಳು ಕಿವಿಗೆ ಬಿದ್ದು 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 ತಲೆ ಕೆಟ್ಟು ಯಾವುದೂ ಆಗಿಲ್ಲ, ಹೇಳಿದ್ದೆ ಒಂಥರ ಒಂದೂ ಆಗಿಲ್ಲ ಅಂತ ಹೇಳಿ ಜ್ಯೋತಿಷ್ಯರನ್ನ ನಿಂದನೆ ಮಾಡೋದು ಬಿಟ್ಟು, ಆ ಕಾಂಪೌಂಡರ್ಗಳನ್ನ ನಿಂದನೆ ಮಾಡೋದು ಬಿಟ್ಬಿಟ್ಟು
ನೀವೇ ಜ್ಯೋತಿಷ್ಯನ ಕಲಿತ್ರೆ 100/100% ಏನಿದೆ ಏನಿಲ್ಲ, ನನ್ನ ಮಗಳ ಜೀವನ ಆಗಿರ್ಬೋದು, ಮಗನ ಜೀವನ ಆಗಿರ್ಬೋದು, ಅಥವಾ ನನ್ನ ಆರೋಗ್ಯ ಆಗಿರ್ಬೋದು, ನನ್ನ ಗಂಡ ಕೆಲಸ ಆಗಿರ್ಬೋದು, ಪ್ರತಿಯೊಂದೂ ಕೂಡ ತಿಳ್ಕೊಂಡು ನೆಮ್ಮದಿಯಾಗಿರ್ಬೋದು ಅಂತ ಹೇಳಿ ಈ ವಿಚಾರವನ್ನು ಇಲ್ಲಿಗೆ ಹೇಳ್ತೀನಿ. ನಾಳಿನ ಸಂಚಿಕೆಯಲ್ಲಿ ಮುಂದೆ ಇದರಲ್ಲಿ ಏನೇನು ಹೇಳ್ಕೊಡ್ತೀನಿ ಅಂತ ನಾಳಿನ ಸಂಚಿಕೆಯಲ್ಲೂ ಕೂಡ ಸೆಕೆಂಡ್ ಹಾಫಲ್ಲಿ ಇನ್ನೂ ಬೇಕಾದಷ್ಟಿದೆ. ಚೈಲ್ಡ್ ಬರ್ತ್ ಇದೆ, ಹೆಲ್ತ್ ಇದೆ, ಪ್ರಾಪರ್ಟಿ ಪರ್ಚೇಸು, ಅದೆಲ್ಲ ಡೀಟೇಲ್ಸು ಹೇಗೆ ಅದನ್ನು ನಾವು ಜ್ಯೋತಿಷ್ಯ ಕಲಿತು ನೀವು ಮುಂದುವರಿಸ್ಬೋದು ಅಂತ ಹೇಳಿ ಮಾತಾಡೋಣ. ಓಕೆ ಗುರುಗಳೇ, ವೀಕ್ಷಕರೇ ನೋಡಿದ್ರಲ್ಲ, ಜ್ಯೋತಿಷ್ಯ ಕ್ಲಾಸು ನಾಳೆಯಿಂದ ಆರಂಭವಾಗ್ತಾ ಇದೆ. ಗುರುಗಳ ನೇತೃತ್ವದಲ್ಲಿ ಈಗಾಗಲೇ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯವನ್ನು ಕಲಿತಿದ್ದಾರೆ. ಇನ್ನು ನಿಮಗೂ ಕೂಡ ಆಸಕ್ತಿ ಇದ್ದರೆ ನಾಳೆಯಿಂದ ಕ್ಲಾಸ್ ಆರಂಭವಾಗ್ತಿದೆ, ದಯವಿಟ್ಟು ನೀವು ಜಾಯಿನ್ ಆಗ್ಬೋದು ಅಂತ ಹೇಳ್ತಾ, ಇನ್ನು ಗುರುಗಳ ನೇತೃತ್ವದಲ್ಲಿ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯ ಕಲಿತಿದ್ದಾರೆ. ಅದರಲ್ಲಿ ಒಂದಿಷ್ಟು ವಿದ್ಯಾರ್ಥಿಗಳು ಅವರ ಅನುಭವ ಹಂಚಿಕೊಂಡಿದ್ದಾರೆ. ಏನಂತ ಮಾತನಾಡಿದ್ದಾರೆ ಬನ್ನಿ ನೋಡ್ಕೊಂಬರೋಣ. ಮೇ ತಿಂಗಳಲ್ಲಿ ಇವ್ರ ಹತ್ರ ನಾನು ಜಾಯ್ನ್ ಆದೆ. ಇಲ್ಲಿ ನಕ್ಷತ್ರ ನಾಡಿಯಲ್ಲಿ ಇದ್ರು ಜಾಯ್ನ್ ಆದೆ. ಅದಕ್ಕೆ ಮೊದಲು ನನಗೆ ಈ ಜ್ಯೋತಿಷ್ಯ ಅನ್ನೋದು ಭಯ ಇತ್ತು, ಹೆಂಗಪ್ಪ ಏನಪ್ಪ ಅಂತ. ಮತ್ತು ಇವ್ರ ಹತ್ರ ಕಬ್ಬಿಣದ ಕಡಲೆ ಆಗಿದ್ದು ಬಹಳ ಚೆನ್ನಾಗಿ ಬೇಗ ಅರ್ಥ ಆಗೋ ಥರ ಹೇಳ್ಕೊಟ್ಟಿದ್ದಾರೆ. ಇವಾಗಿನ್ನು ಆನ್ಲೈನಲ್ಲಿ ಪ್ರೋಸೆಸ್ ನಡೆಯೋದ್ರಿಂದ ಇನ್ನೂ ನಮಗೆ ಅನುಕೂಲ ಜಾಸ್ತಿ ಆಗುತ್ತೆ. ಬಂದು ಜಾಯಿನ್ ಮಾಡಿ. ಇದು ಒಂದು ಯೂನಿವರ್ಸಿಟಿ ಇದ್ದಂಗೆ, ಬರೀ ಜ್ಯೋತಿಷ್ಯ ಮಾತ್ರ ಅಲ್ಲ, ಕ್ರಿಸ್ಟಲ್ ಇರ್ಬೋದು, ಅಥವಾ ಪರಾಶರ, ಹಸ್ತ ಸಾಮುದ್ರಿಕೆ, ವೀಳ್ಯದ ಶಾಸ್ತ್ರ, ಕವಡೆ ಶಾಸ್ತ್ರ, ಈ ಥರ ಸುಮಾರು ಇದರಲ್ಲಿ ಇದೆಲ್ಲ ಇದೆ. ಸೊ ನೀವು ಬಂದು ಜಾಯಿನ್ ಆಯಿತು ಒಂದು ಒಳ್ಳೆ ಎಂಟ್ರಿ ಆಯಿತು ಅಂತಂದರೆ ನೀವು ಚೆನ್ನಾಗಿ ಮುಂದೆ ಯಾವ ಎಲ್ಲ ವಿಷಯದಲ್ಲಿ ತಿಳ್ಕೊಂಡು ಈ ವಿಷಯದಲ್ಲಿ, ಯಾಕೆ ಜ್ಯೋತಿಷ್ ವಿಷಯದಲ್ಲಿ ತಿಳ್ಕೊಂಡು ಮುಂದೆ ಬರ್ಬೋದು. ಬೇರೆಯವ್ರ ಹತ್ರ ಏಮಾರೋದನ್ನು ತಡೆಗಟ್ಬೋದು ನೀವು. ನಮಸ್ಕಾರ, ಥ್ಯಾಂಕ್ ಯು. ನೋಡಿದ್ರಲ್ಲ, ಜ್ಯೋತಿಷ್ಯ ಕಲಿಯೋದ್ರಿಂದ ಏನೆಲ್ಲ ಉಪಯೋಗಗಳು ಇದೆ ಅಂತ. ಇವತ್ತಿನ ಸಂಚಿಕೆಯಲ್ಲೂ ಕೂಡ ಗುರುಗಳು ಜ್ಯೋತಿಷ್ಯ ಕಲಿಯೋದ್ರಿಂದ ಏನು ಉಪಯೋಗ ಇದೆ, ಹಾಗೆ ಯಾವ ಯಾವ ವಿಷಯದ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ತಿಳಿಸ್ಕೊಟ್ರು. ಗುರುಗಳೇ ಈ ಸಂಚಿಕೆಯಲ್ಲಿ ಬಹಳ ಮಾಹಿತಿ ನೀಡಿದ್ರಿ, ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜನತಾ ಟಿವಿ, ಸದಾ ಜನಪರ.